ಏನಪ್ಪ? ಏನಿಲ್ಲ ಬಾ. ಮಕ್ಕಳ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಯಜಮಾನ್ರು ಫೋನ್ ಮಾಡಿದರು. ನೀವು ಇನ್ನೂ ಅಲ್ಲೇ ಹಾಕಿದ್ದೀರಿ, ಆ ಮನೆನ ಆದಷ್ಟು ಬೇಗ ಬೇರೆಯವರಿಗೆ ಮಾರಿಬಿಡಿ, ಇಲ್ಲಿಗೆ ಬಂದು ಇದ್ಬಿಡಿ ಅಂತ ಹೇಳಿದರು. ಹಾಗಾದರೆ ಹೋಗ್ಬಿಡೋಣಪ್ಪ, ಅಮ್ಮನ್ನ ಈ ಸ್ಥಿತಿಲಿ ನೋಡೋಕ್ಕಾಗಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಕಣೋ. ನಿಮ್ಮ ಅಮ್ಮಂಗೆ ದೆವ್ವ ಮೆಟ್ಕೊಂಡಿದ್ಯಲ್ಲ, ಇವಳನ್ನ ಅಲ್ಲಿಗೆ ಕರ್ಕೊಂಡೋದ್ರೆ ದೆವ್ವನು ಅಲ್ಲಿಗೆ ಬಂದ್ಬಿಟ್ರೆ ಏನು ಮಾಡೋದು? ಅದಕ್ಕೆ ನಾವೇನು ಅಲ್ಲಿಗೆ ಬರಲ್ಲ, ಇಲ್ಲೇ ಇರ್ತೀವಿ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ರೀ, ನನಗೇನು ಆಗಿಲ್ಲ ನೋಡಿ, ನಾನು ಆರಾಮಾಗೇ ಇದ್ದೀನಿ, ಯಾವುದೇವನ್ನೂ ಮೆಟ್ಕೊಂಡಿಲ್ಲ. ಈಗ ಮೆಟ್ಕೊಂಡಿಲ್ಲ, ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೆಟ್ಕೊಳತ್ತಲ್ಲ. ಅಯ್ಯೋ ಇಲ್ಲ ರೀ, ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಾಟಕ ಮಾಡಿದೆ ಅಷ್ಟೇ. ನೋಡಿ, ಯಜಮಾನ್ರು ಹೇಳಿದ್ದಾರೆ ಅಂದರೆ ಇನ್ನು ತಡ ಮಾಡೋದು ಬೇಡ, ದೊಡ್ಡವ್ರ ಮಾತು ಮೀರಬಾರ್ದಲ್ವಾ. ನಡೀರಿ, ನಾವು ಇಲ್ಲಿಂದ ಹೊರಟ್ಬಿಡೋಣ, ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ. ನಡೀರೋ, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನಡೀರಿ. ನಳಿನಿ, ನೀನು ನಾಟಕ ಮಾಡ್ತಿದ್ಯಾ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಮಹೇಶನ್ ಜೊತೆ ಮಾತಾಡಿ ಈ ನಾಟಕ ಆಡಿಸ್ದೆ. ನಿನ್ನ ಜನ್ಮಕ್ಕೆ ಇಷ್ಟು ವರ್ಷ ಬದುಕು ಕೊಟ್ಟಿರೋ ಈ ಮನೆನ ಬಿಟ್ಟು ಹೋಗೋದಕ್ಕೆ ನಿಂಗೆ ಮನ್ಸಾದ್ರೂ ಹೇಗೆ ಬಂತು? ಇನ್ನು ಒಂದು ಸಲ ಈ ರೀತಿಯೆಲ್ಲ ಯೋಚನೆ ಮಾಡಿದರೆ ಚೆನ್ನಾಗಿರಲ್ಲ. ನೋಡಿದ್ರ ಮಕ್ಕಳ, ಈಗ ಅರ್ಥ ಆಯ್ತಾ ನಿಮ್ಮಮ್ಮ ಯಾಕೆ ಹೀಗೆಲ್ಲ ಆಡಿದ್ಲು ಅಂತ? ಇನ್ನೂ ಭಯ ಬೇಡ, ನಾವಿಲ್ಲ ಇರೋಣ. ಅದು ಹೇಗ್ರಿ ಆಗುತ್ತೆ? ನಾನಂತೂ ಇಲ್ಲಿರಲ್ಲ. ನಿನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂದರೆ ಎಲ್ಲಿ ಬೇಕಾದರೂ ಹೋಗ್ಬೋದು, ಬಾಗಿಲು ತೆಗೆದೇ ಇದೆ. ನೀನು ಈ ರೀತಿಯೆಲ್ಲ ಮಾಡಿದ್ದಕ್ಕೆ ಮಕ್ಕಳು ಎಷ್ಟು ಗಾಬರಿ ಆಗಿದ್ದಾರೆ ಅಂತ ನೀನೇ ನೋಡ್ತೀಯಲ್ಲ. ತಮಾಷೆಗೂ ಒಂದು ಮಿತಿ ಇದೆ ಕಣೆ, ಇಲ್ಲ ಅಂದರೆ ಅಮಾಸೆ ಆಗಿ ಹೋಗುತ್ತೆ. ಮನುಷ್ಯ ಅಂದರೆ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ನೋಡು, ನೀನು ಇದನ್ನು ಹೀಗೆ ಮುಂದುವರಿಸಿದ್ರೆ ಇದ್ರ ಫಲನ ನೀನೇ ಅನುಭವಿಸ್ಬೇಕು. ಮೊದಲು ಹೋಗಿ ನಿನ್ನ ಅವತಾರನ ಬದಲಾಯಿಸ್ಕೊಂಡು ಬಾ, ಹೋಗು. ಮಕ್ಕಳ, ಹೆದರಬಾರ್ದು.